Hello everyone, welcome to my YouTube channel. In this particular problem, let us solve advanced problem on transaction value. A dealer in Mumbai entered a contract with a supplier in Mysore. So the transaction is happening between Mumbai and Mysore dealer. Mumbai ಮತ್ತೆ ಮೈಸೂರು ಈ ಎರಡು ಜಾಗಗಳಲ್ಲಿ ಇರ್ತಕ್ಕಂತಹ ಡೀಲರ್ಸ್ ಗಳ ನಡುವೆ ಟ್ರಾನ್ಸಾಕ್ಷನ್ ನಡೀತಾ ಇದೆ ವಿಚ್ ಇಸ್ ಬಿಟ್ವೀನ್ ಡಿಫರೆಂಟ್ ಸ್ಟೇಟ್. ಬೇರೆ ಬೇರೆ ರಾಜ್ಯಗಳ ನಡುವೆ ಸಪ್ಲೈ ಆಗ್ತಾ ಇದೆ. ಹಾಗಾಗಿ ನಾವು IGST ನ ಲೆವಿ ಮಾಡ್ತೀವಿ. ಮುಂಬೈ ಅಂಡ್ ಮೈಸೂರು ಬೇರೆ ಬೇರೆ ರಾಜ್ಯದಲ್ಲಿ ಇರೋ ಕಾರಣ IGST ಲೆವಿ ಮಾಡ್ತೀವಿ. To deliver a machine along with essential accessories. Essential ಅಂದ್ರೆ ಅದು ಇಲ್ಲ ಅಂತ ಅಂದ್ರೆ machine ರನ್ ಆಗೋದಿಲ್ಲ. If those accessories are not present, then that machine will not run. So it is a kind of composite supply. ಇದನ್ನ composite supply ಅಂತ ಕರಿತೀವಿ. ಸೊ ಕ್ವಶನ್ ಓದಿದ್ರೆ ನಿಮಗೆ ಗೊತ್ತಾಗಬೇಕು ಇಟ್ ಇಸ್ ಅ ಕಾಂಪೋಸಿಟ್ ಸಪ್ಲೈ ಬಿಕಾಸ್ ಮಷೀನ್ಸ್ ಜೊತೆಗೆ ಆ ಮಷೀನ್ ಓಡೋದಕ್ಕೆ ಬೇಕಾಗಿರ್ತಕ್ಕಂತಹ ನೆಸೆಸರಿ ಆಕ್ಸೆಸರೀಸ್ ನು ಕೂಡ ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗಾಗಿ ಇಟ್ ವಿಲ್ ಬಿ ಅ ಕಾಂಪೋಸಿಟ್ ಸಪ್ಲೈ. From the information, determine the total GST payable under section 15 of the CGST Act. Okay. Now, they have given price of machinery excluding taxes and duties. Installation and erection charges ಇದೆ. Packing charges ಕೊಟ್ಟಿದ್ದಾರೆ. ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಇದೆ. ಕಾಸ್ಟ್ ಆಫ್ ಮೆಟೀರಿಯಲ್ ಸಪ್ಲೈಡ್ ಬೈ ಬೈಯರ್ ಫ್ರೀ ಆಫ್ ಚಾರ್ಜ್ ಅಂತ ಇದೆ. ಬಟ್ ಕಾಸ್ಟ್ ಏನಿದೆ ಅದು ಹಾಕ್ಲೇಬೇಕು. ಒಂದು ಫ್ರೀಯಾಗಾರು ಸಪ್ಲೈ ಮಾಡಿದ್ವಿ, ದುಡ್ಡಿಗಾರು ಸಪ್ಲೈ ಮಾಡಿದ್ವಿ, ಬಟ್ ಕಾಸ್ಟ್ ಇಸ್ ಕಾಸ್ಟ್ ಓನ್ಲಿ. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್, ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್. ಅಪಾರ್ಟ್ ಫ್ರಮ್ ದಟ್ ಕ್ಯಾಶ್ ಡಿಸ್ಕೌಂಟ್ ಕೂಡ ಇದೆ. ಕ್ಯಾಶ್ ಡಿಸ್ಕೌಂಟ್ 2% ಆಸ್ ಪರ್ ದ ಕಾಂಟ್ರಾಕ್ಟ್. ಆಸ್ ಪರ್ ದ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಡಿಸ್ಕೌಂಟ್ ಕೊಡ್ಬೋದು. ಕಾಂಟ್ರಾಕ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಈ ರೀತಿಯ ಡಿಸ್ಕೌಂಟ್ಸ್ ನ ಕೊಡ್ಬೋದು. ಬಾಟ್ ಔಟ್ ಆಕ್ಸೆಸರೀಸ್ ಸಪ್ಲೈಡ್ ಅಲಾಂಗ್ ವಿತ್ ದ ಮಷಿನರಿ. ಸೊ ಅದು ಕಾಂಪೋಸಿಟ್ ಸಪ್ಲೈ ಅಂತ ಹೇಳಿರೋದ್ರಿಂದ ಕೆಲವೊಂದು ಆಕ್ಸೆಸರೀಸ್ ನು ಕೂಡ ತಂದಿದ್ದಾರೆ. ಅದರ ಬೆಲೆ 5,000 ರೂಪಾಯಿ. ಸೊ ವಿಚ್ ವಾಸ್ ನೆಸೆಸರಿ ಫಾರ್ ದ ವರ್ಕಿಂಗ್ ಆಫ್ ಮಷಿನರಿ. ಸೊ ಅದಿಲ್ಲದೆ ಮಷಿನ್ ರನ್ನೇ ಆಗೋದಿಲ್ಲ. ಸೊ ಅದು ಬೇಕೇ ಬೇಕು. The GST rate is 18%. So now let us calculate. First, you have to consider the price of the machinery, which is excluding of taxes and duties. So 6,30,000 rupees. Next, ಇದಕ್ಕೆ ಇನ್ಕ್ಲೂಷನ್ಸ್ ಯಾವ್ದಾವ್ದು ಇನ್ಕ್ಲೂಡ್ ಆಗಿಲ್ವೋ ಆ ರೀತಿಯ ಇನ್ಕ್ಲೂಷನ್ಸ್ ನೆಲ್ಲ ಆಡ್ ಮಾಡಬೇಕಾಗತ್ತೆ. ಇನ್ಕ್ಲೂಷನ್ಸ್ ವಿಚ್ ಇಸ್ ನಾಟ್ ಇನ್ಕ್ಲೂಡೆಡ್ ಶುಡ್ ಬಿ ಆಡೆಡ್ ಓವರ್ ಹಿಯರ್. That first one is installation and erection charges. So installation and erection charges first ಬರುತ್ತೆ ಎಷ್ಟು 20,000 installation charges. Second charges ಬಂದು packing and primary and secondary ಎರಡು ಪ್ಯಾಕಿಂಗ್ ಇದೆ 15,000 rupees. Third ಇದು ಎಕ್ಸ್ಪೆನ್ಸಸ್ ಬಂದು design and engineering charges ಅದು 8,000 rupees. Next, cost of material supplied by buyer free of charge. Cost of material supplied by buyer free of charge 2,000 rupees. Next, pre-delivery inspection charges is 1,000 rupees. Pre-delivery inspection charges is 1,000 rupees. Next, loading and handling charges within the factory 1,200 rupees. Loading and handling charges within the factory is 1,200 rupees. Next, ಇದು ಬಿಟ್ಟು ಕೆಲವೊಂದು ಆಕ್ಸೆಸರೀಸ್ ನ ಕೂಡ ಸಪ್ಲೈ ಮಾಡಿದ್ದಾರೆ. ದೇ ಆರ್ ಸಪ್ಲೈಡ್ ಸರ್ಟನ್ ಆಕ್ಸೆಸರೀಸ್. ಸೊ ದೋಸ್ ಆಕ್ಸೆಸರೀಸ್ ಶುಡ್ ಆಲ್ಸೋ ಬಿ ಆಡೆಡ್. ಆ ಆಕ್ಸೆಸರೀಸ್ ನು ಕೂಡ ಆಡ್ ಮಾಡಬೇಕಾಗುತ್ತೆ. 5,000 rupees ಅಷ್ಟು ವ್ಯಾಲ್ಯೂ. ಸೊ ನಾವು ಆಡ್ ಆಲ್ ದೀಸ್ ಥಿಂಗ್ಸ್ ಫಾರ್ ಸೆಲ್ಲಿಂಗ್ ಪ್ರೈಸ್ ಆರ್ ಪ್ರೈಸ್ ಆಫ್ ದ ಮಷಿನರಿ. ಯು ವಿಲ್ ಗೆಟ್ 6,82,200 rupees. ಇದೆಲ್ಲವನ್ನ ಆಡ್ ಮಾಡಿದ್ರೆ 6,82,200 rupees ಬರುತ್ತೆ. ಇದಕ್ಕೆ ಯಾವ್ದಾದ್ರು ಎಕ್ಸ್ಕ್ಲೂಷನ್ಸ್ ಇದ್ರೆ ಅದನ್ನ ರೆಡ್ಯೂಸ್ ಮಾಡಬೇಕಾಗುತ್ತೆ. ಸೊ ವಿ ಹ್ಯಾವ್ ಕ್ಯಾಶ್ ಡಿಸ್ಕೌಂಟ್ ಆಸ್ ಪರ್ ದ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಅಲ್ಲಿ ಬರ್ದಿರ್ತಕ್ಕಂಥ ಟರ್ಮ್ಸ್ ಪ್ರಕಾರ ಕ್ಯಾಶ್ ಡಿಸ್ಕೌಂಟ್ ಇದೆ. 2% ಆನ್ ದಿ ಪ್ರೈಸ್ ಆಫ್ ದ ಮಷಿನರಿ. ಸೊ ಇಲ್ಲಿ ವೆರಿ ಕ್ಲಿಯರ್ ಆಗಿ ಅವರೇ ಕೊಟ್ಟಿದ್ದಾರೆ 2%. ಸೊ 2% ಆನ್ ಪ್ರೈಸ್ ಆನ್ ಮಷಿನರಿ. ಸೊ ಅವರೇ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ 2% ಆನ್ ಪ್ರೈಸ್ ಆಫ್ ದ ಮಷಿನರಿ. ಮಷಿನರಿ ಪ್ರೈಸ್ ಏನಿರುತ್ತಲ್ಲ ಅದ್ರ ಮೇಲೆ 2%. ಇಲ್ಲಿ ಪ್ರೈಸ್ ಆಫ್ ದ ಮಷಿನರಿ ಬಂತು 6,30,000. 6,30,000 ಮೇಲೆ 2% ಅಂತ ಕೊಟ್ರೆ ಇಟ್ ವಿಲ್ ಬಿ 12,600 rupees.
ಈ 12,600 ನ 6,82,200 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗುತ್ತೆ. ದಟ್ ಇಸ್ 6,69,600 rupees. We will get the transaction value 6,69,600 rupees. Now we have to calculate GST payable. First take the transaction value, that is 6,69,600 rupees. We have a formula to calculate the output tax liability, that is transaction value into rate of GST. ಇಲ್ಲಿ ಕ್ವಶನ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಮುಂಬೈ ಇಂದ ಮೈಸೂರಿಗೆ ಸಪ್ಲೈ ಆಗ್ತಿರೋದು, ಸೊ ಬೇರೆ ಬೇರೆ ರಾಜ್ಯ ಆಗಿರೋದ್ರಿಂದ IGST ನ ನಾವು ಲೆವಿ ಮಾಡ್ತೀವಿ. ಸೊ IGST will be levied. So 6,69,600 into 18% will be 1,20,528. That 1,20,528 will be our total GST payable. ನಮ್ಮ ಟೋಟಲ್ GST payable ಬಂದು 1,20,528 rupees. This is how we need to solve the problem. Hope you have understood how to solve the problem. In my next video, I'll come back with some more problems.